ಇನ್ನು ಮೊನ್ನೆಯಷ್ಟೇ ನಟ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿದ್ರು. ಪೊಲೀಸರ ಕರೆ ಬಂದಾಗ ಚಿಕ್ಕಣ್ಣ ಪತ್ರಗುಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಪೊಲೀಸರ ಕರೆ ಬರ್ತಿದ್ದ ಹಾಗೇನೆ ಪತ್ರಗುಟ್ಟಿದಂತ ಚಿಕ್ಕಣ್ಣ ನಡುಕ್ತಲೇ ಪೊಲೀಸ್ ಠಾಣೆಗೆ ಆಗಮಿಸಿದ್ದ ಹಾಸ್ಯ ನಟ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪ್ರತಿಯೊಂದನ್ನು ಕೂಡ ಏನೇನಾಯ್ತು ಅನ್ನೋದನ್ನ ಚಿಕ್ಕಣ್ಣ ಪೊಲೀಸರ ಮುಂದೆ ವಿಚಾರಿಸಿದ್ದಾರೆ. ಯಾವ್ಯಾವ ಟೇಬಲ್ ನಲ್ಲಿ ಕುಳಿತಿದ್ರು ಅನ್ನೋದ್ರ ಬಗ್ಗೆ ಕೂಡ ಚಿಕ್ಕಣ್ಣ ತಿಳಿಸಿದ್ದಾರೆ. ಎಷ್ಟೊತ್ತಿಗೆ ಯಾರೆಲ್ಲ ಬಂದಿದ್ರು, ಏನೇನ್ ಮಾತುಕತೆ ಆಯ್ತು, ಅವರ ಚಿಕ್ಕಣ್ಣ ಮುಂದೆ ಏನೇನು ಮಾತುಕತೆ ಆಗಿದೆ, ಈ ಘಟನೆ ಸಂಬಂಧಪಟ್ಟಿದ್ದೋ ಅಥವಾ ಆಲ್ಮೋಸ್ಟ್ ಬಂದಂಥವ್ರು ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಎಲ್ಲವನ್ನು ಕೂಡ ನಡುಗುತ್ತಲೇ ಅಲ್ಲಿ ಉತ್ತರ ಕೊಟ್ಟಂತ ಚಿಕ್ಕಣ್ಣ ಜೂನ್ 17ರಂದು ವಿಚಾರಣೆ ಎದುರಿಸಿದಂತ ದರ್ಶನ್ ಆಪ್ತ. ಖಾಕಿ ವಿಚಾರಣೆ ಸಂದರ್ಭದಲ್ಲಿ ಚಿಕ್ಕಣ್ಣ ಅಲ್ಲಿ ಪೊಲೀಸ್ ಕರೆ ಬರ್ತಿದ್ದ ಹಾಗೇನೆ ಪತ್ರಗುಟ್ಟಿರುವಂಥದ್ದಾಗಿದೆ. ಖಾಕಿ ವಿಚಾರಣೆ ಸಂದರ್ಭದಲ್ಲಿ ನಡುಗುತ್ತಲೇ ಪೊಲೀಸ್ ಠಾಣೆಗೆ ಆಗಮಿಸಿದಂಥ ಹಾಸ್ಯ ನಟ. ಮೇ ಬಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಅನ್ಸುತ್ತೆ, ನನಗೆ ಇವತ್ತೋ ನಾಳೆನೋ ಕರೆ ಬರುತ್ತೆ, ಯಾಕಂದರೆ ಅದ್ರ ಹಿಂದಿನ ದಿನ ನಾನು ಪಾರ್ಟಿಲಿದ್ದೆ ಅನ್ನೋದು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪ್ರತಿಕ್ಷಣವನ್ನು ವಿವರಿಸಿದಂಥ ಚಿಕ್ಕಣ್ಣ ಯಾವ್ಯಾವ ಟೇಬಲ್ನಲ್ಲಿ ಕುಳಿತಿದ್ರು ಅನ್ನೋದ್ರ ಬಗ್ಗೆ ಕೂಡ ಚಿಕ್ಕಣ್ಣ ತಿಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಎಷ್ಟೊತ್ತಿಗೆ ಯಾರೆಲ್ಲ ಬಂದಿದ್ರು ಸಾಕ್ಷ್ಯ ಹೇಳಿದಂಥ ಚಿಕ್ಕಣ್ಣ ಖಾಕಿ ವಿಚಾರಣೆ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ನಡುಗ್ತಲೇ ಪೊಲೀಸರಿಗೆ ಅಲ್ಲಿ ವಿವರಿಸಿದ್ದಾರೆ ಚಿಕ್ಕಣ್ಣ. ಇದೇ ಜೂನ್ 17ನೇ ತಾರೀಕು ವಿಚಾರಣೆಗೆ ಹಾಸ್ಯ ನಟ ಚಿಕ್ಕಣ್ಣ ಅಲ್ಲಿ ಹಾಜರಾಗಿದ್ರು. ದರ್ಶನದ ಎದುರಿನ ಕೊಠಡಿಯಲ್ಲೇ ಚಿಕ್ಕಣ್ಣ ವಿಚಾರಣೆ ನಡೀತಾ ಇತ್ತು. ಪದೇ ಪದೇ ದರ್ಶನ್ ಇರುವಂಥ ಕೊಠಡಿಯತ್ತ ನೋಡ್ತಿದ್ದಂಥ ಚಿಕ್ಕಣ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎದುರಿಗೆ ನಟ ದರ್ಶನ್ ಎದುರು ಕೂಡ ನೇರವಾಗಿ ಭೇಟಿ ಆಗೋಕೆ ಸಾಧ್ಯ ಆಗಿಲ್ಲ. ಆದರೆ ಕೊಠಡಿ ಕಡೆಗೆ ನೋಡ್ತಾ ಇದ್ದರಂತೆ. ವಿಚಾರಣೆ ವೇಳೆ 1 ಲೀಟರ್ ನೀರನ್ನು ಕೂಡ ಒಮ್ಮೆಲೆ ಕುಡಿದಿದ್ದಂಥ ಚಿಕ್ಕಣ್ಣ ಎಲ್ಲೇ ಹೋದರೂ ಕೂಡ ಹುಷಾರಾಗಿರ್ಬೇಕಪ್ಪ, ಇಂಥ ಸವಾಸೆಲ್ಲ ನಮಗೆ ಯಾಕೆ ಅಂತ ಚಿಕ್ಕಣ್ಣ ಅವರ ಆಪ್ತ ವಲಯದಲ್ಲಿ ಹೇಳ್ಕೊಂಡ್ರು. ಯಾರ ಜೊತೆ ಹೋಗಬೇಕಾದ್ರೂ ಜೋಪಾನವಾಗಿ ಹೋಗಬೇಕು ಅಂತ ಕೂಡ ಹೇಳಿದರು. ಪರಿಚಯಸ್ಥರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಚಿಕ್ಕಣ್ಣ. ಇನ್ಮುಂದೆ ಯಾರು ಸಹವಾಸ ಮಾಡಬೇಕಾದ್ರೂ ಕೂಡ ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಅಂತ. ವಿಚಾರಣೆ ವಿಷಯ ತಾಯಿಗೆ ಗೊತ್ತಾಗಬಾರ್ದು ಅಂತ ನೋಡ್ಕೊಂಡಿದ್ದ ಚಿಕ್ಕಣ್ಣ ತಾಯಿಗೆ ಹೇಳಬೇಡಿ ಅಂತ ಅಂಗಾಲು ಹಚ್ಕೊಂಡಿದ್ರು ಅಂತ ಕೂಡ ಗೊತ್ತಾಗಿದೆ. ತಾಯಿ ಸಹಜವಾಗಿ ಯಾರ ಮನೇಲಾದರೂ ಕೂಡ ಗಾಬರಿ ಆಗ್ತಾರೆ. ಪೊಲೀಸ್ ವಿಚಾರಣೆ ಯಾಕೆ ಕರೆದ್ರು ಏನು, ಅದು ಕೂಡ ಒಂದು ಕೊಲೆ ಕೇಸ್ ಇದಿರು ಇಡೀ ದೇಶದಾದ್ಯಂತ ಚರ್ಚೆಗೊಳಗಾಗಿರುವಂಥದ್ದು. ತಾಯಿ ನೋಡಿದ್ರೆ ಗಾಬರಿ ಆಗ್ತಾರೆ ಅಂತ ಅಲ್ಲಿ ತಿಳಿಸಿದ್ರು ಅಂತ ಪೊಲೀಸರ ಕರೆ ಬರ್ತಿದ್ದ ಹಾಗೇನೆ ಪತ್ರಗುಟ್ಟಿದ್ರು.